ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಬ್ಲಾಗಲ್ಲಿ ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನಿಗೆಲ್ಲ ರೆಡಿ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಇವಾಗ ಕೂಗಿಸ್ಕೊಳೋ ಅಷ್ಟೊತ್ತಿಗೆ ಮಕ್ಕಳು ರೆಡಿ ಆಗೋದು ಕೂಡ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ನ ಮಾಡಿದೆ. ತುಂಬ ಇನ್ಸಿಡೆಂಟಾಗಿ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ನ ಮಾಡ್ತಾ ಇದ್ದೀನಿ ಇವತ್ತು. ಇನ್ನು ಬೆಳಗ್ಗೆ ಎಷ್ಟೇ ಬೇಗ ಇದ್ದು ನಾವು ಎಲ್ಲ ಮನೆ ಕೆಲಸ ಮುಗಿಸ್ತೀವಿ ಅಂತಂದರೂ ಸಹ ಆಗಲ್ಲ. ನಾವು ಎಷ್ಟೇ ಬೇಗ ಇದು ಏನೇ ಮಾಡಬೇಕು ಅಂತಂದ್ರೂ ಇನ್ನು ಬೇಗ ಟೈಮ್ ಕೂಡ ಆಗೋಗ್ಬಿಡುತ್ತೆ. ಇನ್ನು ಇಬ್ಬರು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದ್ರಿಂದ ನಾನು ಟೈಮ್ ಕೂಡ ಬೇಗ ಆಗೋಗ್ಬಿಡುತ್ತೆ. ಇನ್ನು ಕುಕ್ಕರ್ ಕೂಗ್ಲಿಕ್ಕೆ ಅಂತ ಇಟ್ಬಿಟ್ಟು ಇನ್ನು ಕಾಫಿ ಕೂಡ ಮಾಡ್ಕೊಂಬಿಡೋಣ. ಮಕ್ಕಳಿಗೆ ಬಾದಾಮಿ ಹಾಲು ಬೇಕು ಅಂದರು, ಸರಿ ಅವ್ರಿಗೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕಿಚನಿಗೆ ಮತ್ತೆ ಬಂದೆ. ಇನ್ನು ಬೆಳಗ್ಗೆ ಇದ್ದರೆ ಯಾವ ರೀತಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಡೈಲಿ ಇದೇ ರೂಟೀನ್ ಆಗಿಬಿಟ್ಟಿದೆ. ಇನ್ನು ಸ್ಟಿಚಿಂಗ್ ಬೇರೆ ಮಾಡಬೇಕಲ್ವ, ಮದುವೆ ಬ್ಲೌಸಸ್ಸು. ಇನ್ನು ಅದ್ರ ಜೊತೆ ಬೆಳಗ್ಗೆನೇ ಟಿಫನ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಬಿಸಿಬೇಳೆ ಬಾತ್ ಆಗುತ್ತೆ. ಇನ್ನು ಚಪಾತಿನ ಮಾಡೋಕ್ಕೆ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಿಸಿಬೇಳೆ ಬಾತ್ ಇಟ್ಟಿದ್ದೀನಿ. ಮಕ್ಕಳು ಕೂಡ ಸ್ಕೂಲ್ ಟೈಮ್ ಆಯಿತು. ಒಂದು ಸೈಡು ಮಕ್ಳಿಗೆ ರೆಡಿಯಾಗಿ ಅಂತ ಹೇಳ್ತಾ ಇದ್ದೆ. ಇನ್ನೊಂದು ಸೈಡು ಮಕ್ಕಳಿಗೆ ಕಾಫಿ ಬೇಕಲ್ಲ, ಕಾಫಿ ಕೂಡ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗ್ತಾ ಇದೆ. ಒಂದು 3 ವಿಷಿಲ್ ಕೂಗಿಸ್ಕೊತೀನಿ ಬಿಸಿಬೇಳೆ ಬಾತ್ಗೆ. ತುಂಬ ಚೆನ್ನಾಗಿ ಅನ್ನ ಬೆಂದಿರುತ್ತೆ ಅವಾಗ. ಗೊತ್ತಿಲ್ಲ ಮಗನೇ ನನಗೆ. ಹೊಡಿತೀನಿ ಇವಾಗ ಕೈ ಮೇಲೆ ಹಾಕ್ತೀನಿ ಇವಾಗ. ಇಟ್ಟಿರ್ತೇನೆ, ಬಿಸಿ ಐತೆ ಚುಟ್ಟ. ಸುಟ್ಟ ಅಪ್ಪು ಅಪ್ಪು. ನಾ ಕುಡಿಸ್ತೀನಿ ಸುಟ್ಟ ನೋಡು. ಅಣ್ಣ ಅಲ್ಲೇ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗೋನು. ಕೀರ್ತನ ಆಲ್ರೆಡಿ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿದ್ದಾನೆ. ಏನು ಚಿನ್ನ ಇಷ್ಟು ಬೇಗ ರೆಡಿ ಆಗಿದೆಯಾ? ಸೋನು ಏನು ಮಾಡ್ತಾ ಇದೀಯಾ? ಎದಲ್ ಮೇಲೆ ಬಾ ಪಾಪು. ನನಗೆ ಬಿಸಿಬೇಳೆ ಬಾತ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಕೂಡ ಕೂಗಿದೆ, ಆರ್ಕೊಂಡಿದೆ, ತೆಗಿಬೇಕು. ಅಷ್ಟರೊಳಗಡೆ ಮಕ್ಕಳಿಗೆ ಕಾಫಿ ಟೈಮ್. ಇದು ಕಾಫಿ ಮಾಡಿ ಕೊಟ್ಬಿಟ್ರೆ ಇನ್ನೂ ಚಿಕ್ಕವನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಅಪ್ಪ ಫ್ರೆಶ್ ಅಪ್ ಮಾಡ್ತಾರೆ. ಅಷ್ಟರೊಳಗಡೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಬಾಕ್ಸ್ ಕಟ್ಬಿಟ್ಟು ಟಿಫನ್ ಹಾಕ್ಕೊಟ್ಬಿಟ್ರೆ ಮಕ್ಕಳು ಹೋಗೋ ತನಕ ಯಾವ ಕೆಲಸನೂ ಆಗಲ್ಲ. ಅದಾದಮೇಲೆ ಇನ್ನೂ ಬೇಜಾನ್ ಕೆಲಸಗಳಿದೆ. ನಮ್ಮ ಮನೆ ನೋಡಿ ಒಂದ್ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಅಂಟ್ಕೊಂಡು ಕೂತಿದ್ದೀನಿ ಮಿಷಿನ್ ಮೇಲೆ. ಇನ್ನೂ ಕಸ್ಟಮರ್ಗೆ ಕೊಡೋ ಬ್ಲೌಸ್ ಇದೆ, ಇನ್ನೂ ಎಲ್ಲ ಕಟ್ ಮಾಡೆಲ್ಲ ಹಂಗೆ ಬಿಸಾಕಿದ್ದೀನಿ.
ಇಲ್ಲೂ ಅಷ್ಟೇ ಎಲ್ಲ ಕಟ್ ಮಾಡಿರೋ ಬ್ಲೌಸಸ್ ಇದೆ. ಇನ್ನು ಎಂಬ್ರಾಯ್ಡಿಂಗ್ ಬ್ಲೌಸಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ಮದುವೆ ಆರ್ಡರ್ ಇದೆಯಲ್ಲ, ಅವ್ರದ್ದು ಎಂಬ್ರಾಯ್ಡಿಂಗ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದಿದೆ. ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ನಾನು ಯಾವುದೂ ಅಪ್ಲೋಡ್ ಮಾಡ್ತಾ ಇಲ್ಲ. ಸ್ವಲ್ಪ ಅರ್ಜೆಂಟ್ ಇದೆ, ಈ ವೀಕೆ ಅವ್ರದ್ದು ಮದುವೆ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಬೇಗ ಸ್ಟಿಚ್ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ. ಅದರಿಂದ ವಿಡಿಯೋಸ್ ಕರೆಕ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ ಅಷ್ಟೇ. ಯಾಕೆ ನೀನು ಸ್ಕೂಲ್ಗೆ ಹೋಗಲ್ಲ? ಅವ್ರ ಮ್ಯಾಮ್ ಕೂಡ ವಿಡಿಯೋ ನೋಡ್ತಾರೆ, ಅದರಿಂದ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮ್ಯಾಮಿಗೆ ಗೊತ್ತಾಗುತ್ತೆ ಅಂತ ಅವ್ನು ಉಸಿರೇ ಬಿಡ್ತಾ ಇಲ್ಲ. ಯಾಕೆ ನೀನು ಸ್ಕೂಲ್ಗೆ ಹೋಗಲ್ಲ? ಇನ್ನು ಕಾಫಿ ಕುಡಿದ್ಬಿಟ್ಟು ಕುಕ್ಕರ್ ಲಿಡ್ನ ಕೂಡ ಓಪನ್ ಮಾಡಿ ನೋಡಿದೆ. ಇನ್ನು ಬಿಸಿ ಬಿಸಿಯಾಗಿ ಬಿಸಿಬೇಳೆಭಾತ್ ಕೂಡ ರೆಡಿಯಾಗಿತ್ತು. ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ತಳ ಹಿಡಿದ್ಬಿಡುತ್ತೆ ಅಂತ ನೋಡಿದೆ ಫಸ್ಟ್ ಓಪನ್ ಮಾಡಿ. ಸ್ವಲ್ಪ ನೀರು ಕಡಿಮೆ ಇತ್ತು, ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುದಿಸಿದ್ದೀನಿ. ಇವಾಗ ಮಕ್ಕಳಿಗೆ ಬಿಸಿಬೇಳೆಭಾತ್ ಹಾಕ್ಕೊಟ್ಟೆ ಟಿಫನ್ ತಿನ್ನಲಿಕ್ಕೆ. ಇನ್ನು ಬಾಕ್ಸಿಗೆ ಕೂಡ ಕಟ್ತಾ ಇದ್ದೀನಿ. ಇನ್ನು ಇಬ್ಬರು ಮಕ್ಕಳು ಬಿಸಿಬೇಳೆಭಾತೆ ತಿಂತಾರೆ. ಸ್ವಲ್ಪ ಖಾರ ಇರುತ್ತೆ, ಆದರೂ ನನ್ನ ಮಕ್ಕಳು ಖಾರ ಎಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ನಾವೇನು ಖಾರ ತಿಂತೀವಿ ಅದನ್ನೇ ತಿಂತಾರೆ. ಅದರಿಂದ ಮಕ್ಕಳಿಗೆ ಬಿಸಿಬೇಳೆಭಾತ್ ಜೊತೆ ಸ್ವಲ್ಪ ಚೋಚು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿಬೇಳೆಭಾತ್ ಆಲ್ರೆಡಿ ಕಟ್ಟಿಟ್ಟಿದ್ದೀನಿ. ಇವಾಗ ಚೋಚು ಹಾಕೋಣ ಅಂತ ಅಂದ್ಬಿಟ್ಟು ಚೋಚು ಹಾಕಿ ಬಿಸಿಬೇಳೆಭಾತನ್ನ ಕಟ್ತಾಯಿದ್ದೀನಿ ಬಾಕ್ಸಿಗೆ. ಇನ್ನು ಒಂದೊಂದು ಸರ್ತಿ ಅನ್ನ ಸಾಂಬಾರು ಕೂಡ ಮಾಡ್ತೀನಿ. ಮಧ್ಯಾಹ್ನಕ್ಕೆ ತಿನ್ನಲಿಕ್ಕೆ ಅನ್ನ ಸಾಂಬಾರು, ಮಕ್ಕಳು ಬಾಕ್ಸಿಗೆ ಬಿಸಿಬೇಳೆಭಾತ್ ಆ ಥರ ಕೂಡ ಮಾಡ್ತೀನಿ. ಇವತ್ತು ನನ್ನ ಹಸ್ಬೆಂಡು ಬಿಸಿಬೇಳೆಭಾತೆ ತೊಗೊಂಡೋಗ್ತೀನಿ ಅಂದರು, ಅದರಿಂದ ಬಿಸಿಬೇಳೆಭಾತಕ್ಕೆ ಕಟ್ಟಿದೆ. ಇನ್ನು ಮಕ್ಕಳು ಕೂಡ ಲಂಚ್ ಬಾಕ್ಸ್ ಕಟ್ಟುವಷ್ಟೊತ್ತಿಗೆ 9 ಗಂಟೆ ಕೂಡ ಆಗೋಯಿತು. ಮಕ್ಕಳು ಕೂಡ ಟೈಮ್ ಆಗೋಯಿತು. ಇನ್ನು ಅವ್ರು ಲಂಚ್ ಬ್ಯಾಗಿಗಿಟ್ಟು ಅವ್ರ ಅಪ್ಪಾಜಿನೇ ಕರ್ಕೊಂಡೋಗಿ ಬಿಡ್ತಾರೆ ಇವತ್ತು. ಆ ಟೈಮ್ ಆಗಿತ್ತಲ್ಲ, ನೀವೇ ಕರ್ಕೊಂಡೋಗಿ ಅಂದೆ. ಫಸ್ಟ್ ಇಲ್ಲ ಅಂದರು, ಸರಿ ಆಮೇಲೆ ನಾನೇ ಕರ್ಕೊಂಡೋಗ್ತೀನಿ ಕಳಿಸು ಬೇಗ ಅಂದರು. ಇನ್ನು ಟೈಮ್ ಆಗೋಗ್ಬಿಟ್ಟಿತ್ತಲ್ಲ, ಇನ್ನು ಹೊರಗಡೆ ನಿಲ್ಲಿಸ್ತಾರೆ. ಲೇಟ್ ಆದರೆ ಸ್ಕೂಲಿಂದ ಹೊರಗಡೆ ನಿಲ್ಲಿಸ್ತಾರೆ. ಸರಿ ಅದರಿಂದ ಬೇಗ ಕರ್ಕೊಂಡೋಗ್ತೀನಿ ಕಳಿಸೋದ್ರು. ಇನ್ನು ನೋಡಿ ನನ್ನ ಮಗನ ತಟ್ಟೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ತಿಂದೇ ಇಲ್ಲ ಹಂಗೆ ಬಿಟ್ಟಿದ್ದಾನೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಮಕ್ಕಳು ಪ್ರತಿ ಸತಿ ಹಿಂಗೆ ಮಾಡ್ತಾರೆ, ಟಿಫನ್ನೇ ಮಾಡಲ್ಲ, ಹಂಗೆ ಹೊರ್ಟೋಗ್ತಾರೆ. ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಟಿಫನ್ ಮಾಡಿದ್ರು ಹಂಗೆ ಹೊರ್ಟೋಗ್ತಾರೆ. ಇವತ್ತು ಸ್ಕೂಲಿಗೆ ನನ್ನ ಮಗನ ಬಿಡೋಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗನ ಸ್ಕೂಲ್ ಫ್ರೆಂಡ್ ಅವ್ರ ಅಮ್ಮ ಕೂಡ ಬಂದು ಸಿಕ್ಕಿದ್ರು ಮನೆ ಹತ್ರನೇ. ಯಾಕ್ರಿ ಬಂದಿಲ್ಲ ಇವತ್ತು ಸ್ಕೂಲ್ ಹತ್ರ ಬಿಡೋಕ್ಕೆ, ಡೈಲಿ ಬರ್ತಾ ಇದ್ರಲ್ಲ ಅಂದರು. ಇಲ್ಲ ಸ್ವಲ್ಪ ಕೆಲಸ ಇದೆ, ಸ್ಟಿಚಿಂಗ್ ಇದೆ, ಸರಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ನಮ್ಮ ಯಜಮಾನ ಜೊತೆ ಕಳಿಸ್ಕೊಟ್ಟೆ ಅಂತಂದೆ. ಸರಿ ಆಯ್ತು ಅಂತ ಅವರು ಬಂದು ಒಂದು 10 ನಿಮಿಷ ಮಾತಾಡ್ಕೊಂಡು ನಿಂತ್ಕೊಂಡ್ರು. ನನಗೆ ಅದು ಯಾವ ರೀತಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅವ್ರ ಬ್ಲೌಸ್ಗಳೆಲ್ಲ ಮುಗೀತಾ ಅಂತ ಕೇಳ್ತಾಯಿದ್ರು. ಇವರು ಕೂಡ ಟೈಲರ್ ಇದ್ದರೆ, ಅದಕ್ಕೆ ಕೇಳ್ತಾಯಿದ್ರು ಬ್ಲೌಸ್ಗಳೆಲ್ಲ ಮುಗೀತಾ ಅಂತ ಕೇಳ್ತಾಯಿದ್ರು. ಸರಿ ಇವ್ರ ಹತ್ರ ಮಾತಾಡೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಟೈಮ್ ಹಂಗೆ ಆಗೋಯಿತು. ಇನ್ನು ಕಸ ಎಲ್ಲ ಗುಡಿಸಿದ್ಮೇಲೆ ಟೇಬಲ್ ಮೇಲೆ ನೋಡಿ ಹೆಂಗೆಲ್ಲ ಜೋಡಿಸಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಇನ್ನು ಇದ್ರ ಮೇಲೆ ಕಟಿಂಗ್ ಮಾಡೋದು, ಇವಾಗ ಕಟಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೋತಾ ಇದ್ದೀನಿ. ಸರಿ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಇವಾಗ ಹೆಂಗೋ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಹಂಗೆ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ಹೋಗಿ ಬರೋ ಅಷ್ಟೊತ್ತಿಗೆ ಯಾವ ರೀತಿ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದ್ರ ಒಳಗಡೆ ನಾವು ಎಷ್ಟೆಲ್ಲ ಕೆಲಸಗಳು ಮಾಡ್ತೀವಿ ಅನ್ನೋದು ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಯಾಕಂದರೆ ಎಷ್ಟೊಂದು ಜನ ಲೇಡೀಸು ಮನೇಲೇ ಇರ್ತೀರ, ಏನು ಕೆಲಸ ಮಾಡ್ತೀರಾ ಅಂತ ಅಂತಿರ್ತಾರೆ. ಅವ್ರಿಗೆಲ್ಲ ಲೇಡೀಸ್ ಎಲ್ಲ ಯಾವ್ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮನೆ ಕೆಲಸಗಳೆಲ್ಲ ಮಾಡ್ಕೋತಾರಂತ ಒಂದು ಮೋಟಿವೇಶನ್ ಬ್ಲಾಗ್ ಆಗಿರುತ್ತೆ ಇದು. ಇನ್ನು ಊರಿಂದ ಅಳಸಂಡೆಕಾಯಿ ಕೊಟ್ಟು ಕಳಿಸಿದ್ರು, ಸರಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಈಚೆಗಡೆ ಕುತ್ಕೊಂಡು ಒಂದು 5 ನಿಮಿಷ ಫೋನ್ ನೋಡಿಕೊಂಡು ಬಿಡಿಸೋಣ ಅಂತ ಹೇಳ್ಬಿಟ್ಟು ತೊಗರಿಕಾಯಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡೆ. ಕಾಳು ಎಲ್ಲ ತೊಗೊಂಬಂದು ಇಟ್ಕೊಂಡೆ. ಬೆಳಗ್ಗೆ ನನ್ನ ಹಸ್ಬೆಂಡ್ ಹೋಗೋಷ್ಟೊತ್ತಿಗೆ ಸ್ವಲ್ಪ ಬಿಡಿಸ್ಕೊಟ್ಟಿದ್ದು. ಸರಿ ಒಂದು ಟೈಮ್ಗೆ ಆಗೋಷ್ಟು ನಾನು ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಬಂದೆ. ನೋಡಿ ತೊಗೊಂಬಂದೆಲ್ಲ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋಣ, ಎಷ್ಟು ಆಗುತ್ತೋ ಅಷ್ಟು ಅಂತ ಅಂದ್ಕೊಂಡು ತೊಗೊಬಂದು ಇಟ್ಕೊಂಡಿದ್ದೀನಿ ಇವಾಗ ಬಿಡಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ಒಂದು ಬ್ಲೌಸ್ ಕೂಡ ಕಟಿಂಗ್ ಮಾಡಬೇಕು. ಮಿಡಲಲ್ಲೇ ಹೋಗಿ ಒಂದು ಬ್ಲೌಸ್ನ ಕಟಿಂಗ್ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಲೈನಿಂಗ್ ಎಲ್ಲ ತೊಗೊಬಂದು ಇಟ್ಕೊಂಡೆ.
ಇನ್ನು ಟೈಮ್ ಆಗಿಬಿಡುತ್ತೆ ಲೈನಿಂಗ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿ ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ಯಾವ ರೀತಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಲೈನಿಂಗ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ತೊಗರಿಕಾಯಿ ಬಿಡಿಸ್ಬಿಡೋಣ ಅಂತ ಹೇಳಿ ತೊಗರಿ ಕಾಳು ಬಿಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಿಡ್ಸೋಕೆ ಕುತ್ಕೋಬೇಕು. ಇನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ, ಬೇಗ ಬಿಡಿಸ್ಬಿಡೋಣ, ಅದಾದಮೇಲೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಷ್ಟರೊಳಗಡೆ ನಮ್ಮ ಓನರ್ ಆಂಟಿಯವ್ರು ಕರೀತಾಯಿದ್ರು, ಏನು ಮಾಡ್ತಾಯಿದ್ಯಾ, ಆಯಿತಾ ಬಿಡಿಸಿದ್ದು ಅಂದರು. ಇಲ್ಲ ಆಂಟಿ ಅಂದೆ. ಸರಿ ತೊಗೊಂಡು ಬಾ ಇಲ್ಲೇ ಬಿಡಿಸೋಣ ಅಂತಂದರು. ಸರಿ ಇನ್ನು ಅವರು ಕೈ ಹಾಕಿದ್ರೆ ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇತ್ತಲ್ಲ ಅದನ್ನು ಬಿಡಿಸ್ತಾ ಇದ್ದೀನಿ. ಅರ್ಧ ಬಿಡಿಸ್ಕೊಂಡು ಇನ್ನು ಅವ್ರ ಮನೆ ಹತ್ರ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬಿಡಿಸ್ಕೊಡ್ತಾರೆ. ಇಬ್ಬರು ಕೈ ಸೇರಿದ್ರೆ ಗೊತ್ತಲ್ಲ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅರ್ಧ ಆಗಿತ್ತಲ್ಲ, ಇಲ್ಲೆಲ್ಲ ಎತ್ತಿಟ್ಬಿಟ್ಟು ಅಲ್ಲಿಗೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ತೊಗೊಂಡೋಗಿ ನೋಡಿ ಅಷ್ಟೇ ಸುಲಿದಿದ್ದು, ಇವಾಗ ಅಲ್ಲಿಗೆ ತೊಗೊಂಡೋಗೋಣ ಅಂತ ಬಂದೆ. ಇದೆಲ್ಲ ಸಂಜೆ ಕೊಡ್ಬೇಕಾ ಆಂಟಿ? ಇದು ಹಾಕಿರೋದಾ? ಇನ್ನೂ ಇಷ್ಟು ಹಾಕ್ಬೇಕು ಇವತ್ತು. ನನ್ನ ಮಗನ ಎಣ್ಸಿದ್ರಾ? ಹಾಂ ಹಾಂ ಫೋನ್ ನೋಡ್ತಾನೆ ಆಂಟಿ ಒಳಗಡೆ ಇದ್ರೆ. ಅದಕ್ಕೆ ನಾನು ಕಳಿಸಿದ್ದೇನೆ. ನಮ್ಮ ಕೀರ್ತನ್ ಬಂದಿದ್ದ. ಹೌದಾ, ಅದಕ್ಕೆ ವಾಪಸ್ ಬಂದ ಅವನು. ಇದು ನಿಮ್ಮ ಫ್ಯಾಕ್ಟ್ರಿಲಿ ಆಗದಾ? ಇಷ್ಟು ನಮ್ಮ ಮನೆಯವ್ರು ಮಾಡ್ತಾರೆ. ಅಮ್ಮನೂ ಮಾಡ್ತಾರೆ. ದೊಡ್ಡ ಸೈಜ್ ಒಂದು ಅಮ್ಮ ಮಾಡ್ತಾವ್ರೆ. ಚಿಕ್ಕ ಸೈಜ್ ನಮ್ಮ ಮನೆಯವ್ರು ಮಾಡ್ತಾರೆ. ಇನ್ನು ಇದು ಮಾಡಿಬಿಟ್ಟು ಇದಕ್ಕೆ ನೀವು ಇದನ್ನ ಹಾಕಿ ಕಳಿಸೋದಾ? ಹೌದಾ. ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಟ್ಟು ಬೋಲ್ಟ್ ಹಾಕಿ ಮತ್ತೆ ಮನೆಗೆ ಬಂದು ಟಿಫನ್ ಮಾಡಿರಲಿಲ್ಲ. ಅವ್ರು ಟೈಮ್ ಆಯಿತು, ಹೋಗಿ ಟಿಫನ್ ಮಾಡ್ಕೊಂಬ ಫಸ್ಟು ಅಂತಂದರು. ಸರಿ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಆ ಟಿಫನ್ನ ತಿಂದುಬಿಟ್ಟು ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಟಿಫನ್ನ ಮಾಡ್ತಾಯಿದ್ದೀನಿ ಫಸ್ಟು. ಇನ್ನು ಅವರೇ ತೊಗರಿಕಾಯಿ ಬಿಡಿಸ್ತೀನಿ, ನೀನು ಬಿಡ್ಸೋದು ಲೇಟ್ ಆಗುತ್ತೆ ತೊಗೊಂಡು ಬಂದರು ಅಂತ ಹೇಳ್ಬಿಟ್ಟು ಇನ್ನು ಅವರು ನಾನಿಬ್ಬರು ಕೂತ್ಕೊಂಡು ಸ್ವಲ್ಪ ಕಾಯೆಲ್ಲ ಬಿಡಿಸ್ಕೊಟ್ರು. ನೋಡಿ ಇಷ್ಟ ಆಯಿತು. ಒಂದು ಸತಿ ಸಾಂಬಾರ್ಗೆ ಆಯ್ತು ಅಂತ ಎತ್ತಿಟ್ಬಿಟ್ಟು ಇನ್ನು ದೀಪ ಎಲ್ಲ ಹಚ್ಚಿದಾಗಿದೆ. ಇವಾಗ ಕೂಡ ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಕಟಿಂಗ್ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮೆಟೀರಿಯಲ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಮದುವೆದು ಆರ್ಡರ್ ಅಲ್ವ ಇದ್ದು, ಇದ್ರದ್ದೆಲ್ಲ ಸ್ಯಾರಿ ಬ್ಲೌಸ್ನ ಕಟ್ ಮಾಡಬೇಕಾಗಿತ್ತು. ಸ್ಯಾರಿಗೆಲ್ಲ ಫಾಲ್ ಹಾಕಿ ರೆಡಿ ಮಾಡಿ ಆಲ್ರೆಡಿ ಮುಂಚೆನೇ ಇಟ್ಟಿದ್ದೆ. ಇನ್ನು ಬ್ಲೌಸ್ಗಳು ಸಹ ಕಟ್ ಮಾಡಬೇಕಾಗಿತ್ತು. ಇದು ಹುಡುಗಿದು ಧಾರೆ ಮುಹೂರ್ತದ ಬ್ಲೌಸು ಮತ್ತು ರಿಸೆಪ್ಷನ್ದು, ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗಿತ್ತು ಇವತ್ತೇ. ಸರಿ ಇದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಬ್ಲೌಸ್ ಎಲ್ಲಿಟ್ಟು ಸಿಕ್ಕಿರಲಿಲ್ಲ. ಒಂದು ಪ್ಯಾಟ್ರನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತೊಗೊಂಡು ಮೆಷರ್ಮೆಂಟ್ ಮಾಡ್ಕೊಂಡು ನೋಡಿಕೊಂಡು ಕಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ಬ್ಲೌಸ್ ಮೆಷರ್ಮೆಂಟಿಗೆ ಬೇಕಲ್ಲ ಹುಡ್ಕೊಂಡು ತೊಗೊಂಡು ಬಂದೆ. ಅವ್ರದ್ದು ಕಸ್ಟಮರ್ ಜೊತೆನೇ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಮತ್ತು ಅವ್ರ ಹತ್ರ ತೆಗೆಸ್ಕೊಂಡು ಬ್ಲೌಸೆಲ್ಲ ಹುಡ್ಕಿಸ್ಕೊಂಡು ಇವಾಗ ಬ್ಲೌಸ್ನ ಮೆಷರ್ಮೆಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟಿಂಗ್ ಮಾಡಿ ಇಟ್ಕೊಬಿಟ್ರೆ ಮಕ್ಕಳು ಬಂದಮೇಲೆ ಸಹ ಹೊಲಿಬೋದು. ಅದರಿಂದ ನಾನು ಮಕ್ಕಳಿದ್ದಾಗ ಕಟಿಂಗ್ ಮಾಡಲ್ಲ. ಮಕ್ಕಳೇ ಸ್ಕೂಲಿಗೆ ಹೋದಾಗ ಕಟಿಂಗ್ ಮಾಡ್ಕೊತೀನಿ. ಇನ್ನು ಈಚೆ ಕಡೆನೇ ಕಟಿಂಗ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಕ್ಕಳು ಬರೋಷ್ಟೊತ್ತಿಗೆ ಕಟಿಂಗ್ ಮಾಡಿ ಇಟ್ಕೊಂಬಿಟ್ರೆ ಮಕ್ಕಳು ಬಂದಮೇಲೆ ನಾನು ಸ್ಟಿಚ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡಿ ಇಟ್ಕೊಂಬಿಡ್ತೀನಿ ನಾನು ಡೀಟೇಲಾಗಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಏನು ಹೇಳ್ಕೊಡ್ತಾ ಇಲ್ಲ. ಜಸ್ಟ್ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಅನ್ನೋದನ್ನು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇನ್ನು ಸ್ಟಿಚಿಂಗ್ ವಿಡಿಯೋನೇ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಹೊಲಿಯೋದೇ ಅರ್ಜೆಂಟ್ ಇದ್ದಿದ್ದರಿಂದ ಸ್ಟಿಚಿಂಗ್ ವಿಡಿಯೋ ಎಲ್ಲ ಏನು ಆ್ಯಡ್ ಮಾಡಿಲ್ಲ.
ಇನ್ನು ಒಂದು ಬ್ಲೌಸ್ನ ಕಟಿಂಗ್ ಮಾಡಿ ಎತ್ತಿಟ್ಟಾಯಿತು. ಇನ್ನು ನೆಕ್ಸ್ಟ್ ಇನ್ನೂ ಒಂದು ಬ್ಲೌಸ್ನ ಸಹ ಕಟಿಂಗ್ ಮಾಡೋಣ ಅಂತ ಅದನ್ನು ಕೂಡ ತೆಗೆದಿಟ್ಕೊಂಡೆ. ಇನ್ನು ಕಟಿಂಗ್ ಮಾಡೋ ಅಷ್ಟೊತ್ತಿಗೆ ಮಕ್ಕಳು ಕೂಡ ಬರೋದಕ್ಕೆ ಟೈಮ್ ಆಗೋಯಿತು. ಇನ್ನು ನನ್ನ ಫ್ರೆಂಡ್ ಅವರಿದ್ರು, ನಾನೇ ಕರ್ಕೊಂಬರ್ತೀನಿ ನೀವು ಕಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು ಪಾಪ. ಇನ್ನು ಅವರು ಕರ್ಕೊಂಬರೋ ಅಷ್ಟೊತ್ತಿಗೆ ಕಟಿಂಗ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಮುಗಿದ್ಬಿಟ್ರೆ ಇನ್ನೊಂದು ಬ್ಲೌಸು ಅದೇ ರೀತಿಯಾಗಿ ಕಟ್ ಮಾಡ್ಕೋಬೋದು. ಎರಡು ಒಬ್ರದ್ದೇ ಇದ್ದಿದ್ದರಿಂದ ಸ್ವಲ್ಪ ಬೇಗ ಕಟಿಂಗ್ ಆಗುತ್ತೆ ನೋಡಿ. ಇನ್ನು 1.25 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೆ. ಇನ್ನು ಇಷ್ಟು ಲೈನಿಂಗ್ ಮಿಕ್ಕಿದೆ. ಇದು ನನಗೆ ಬೆಲ್ಟ್ ಪಟ್ಟಿಗೆ, ಉಕ್ಸ್ ಪಟ್ಟಿಗೆ, ರಿಂಗ್ ಪಟ್ಟಿಗೆ ಮತ್ತು ಬ್ಯಾಕಲ್ಲಿ ಸೊಂಟಕ್ಕೆ ಎಲ್ಲ ಹಾಕೋದಕ್ಕೆ ಯೂಸ್ ಆಗುತ್ತೆ. ಇನ್ನು ಇದೊಂದು ಸ್ವಲ್ಪ ಶೇಪ್ ಇರಲಿಲ್ಲ ಅಂತ ಅಂದ್ಕೊಂಡು ಇದೊಂದು ಸ್ವಲ್ಪ ಶೇಪ್ ಕೂಡ ತಗೊಂಡೆ. ಇನ್ನೂ ಒಂದು ಬ್ಲೌಸ್ ಇತ್ತು ಅವ್ರದ್ದೇನೆ ರಿಸೆಪ್ಷನ್ದು. ಇದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಒಂದು ಬ್ಲೌಸ್ ಕಟ್ ಮಾಡೋ ಅಷ್ಟೊತ್ತಿಗೆ 1/4 ಗಂಟೆ ಟು ಅಂತೂ ಹಾಗೇ ಆಗುತ್ತೆ, 1/4 ಗಂಟೆ ಆಗಿಬಿಡುತ್ತೆ. ಇನ್ನು ಇದು ಎಂಬ್ರಾಯ್ಡಿಂಗ್ ಬ್ಲೌಸ್ ಅಲ್ವಾ, ಸ್ವಲ್ಪ ನೋಡಿ ಮಾಡಿ ಕಟ್ ಮಾಡ್ತಾಯಿದ್ದೆ ನಾನು. ಯಾಕಂದರೆ ಬ್ಯಾಕು ಮಾಮೂಲಿ ಬ್ಲೌಸ್ಗಳಾದರೆ ಡಿಸೈನ್ ಎಲ್ಲ ನಮ್ಗೇನು ಬೇಕಂತ ಗೊತ್ತಿರುತ್ತೆ, ಆ ರೀತಿಗೆ ಕಟ್ ಮಾಡ್ಕೊತೀವಿ. ಇದು ಡಿಸೈನ್ ಏನು ಇರಲಿಲ್ಲ, ಎಂಬ್ರಾಯ್ಡಿಂಗ್ ಬ್ಲೌಸ್ ಅಲ್ವಾ, ಅದರಿಂದ ನಾನು ಹಾಗೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳೆಲ್ಲ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಸ್ಟಿಚಿಂಗಿಗೆ. ಮಾಮೂಲಿ ಬ್ಲೌಸ್ಗಳಾದರೆ ಸ್ವಲ್ಪ ಬೇಗ ಮುಗಿದ್ಬಿಡುತ್ತೆ. ಎಂಬ್ರಾಯ್ಡಿಂಗ್ ಬ್ಲೌಸ್ ಸ್ಟೋನ್ ಇರುತ್ತಲ್ಲ, ಸ್ವಲ್ಪ ನೀಡಲಿಂದ ಕೂರಿಸೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಟೈಮಲ್ಲಿ ಆಗುತ್ತೆ ಸ್ಟಿಚ್ ಮಾಡಲಿಕ್ಕೆ. ನಾವು ಬಫ್ ಏನು ಬೇಡ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಇನ್ನು ಸ್ಲೀವ್ಗೂ ಕೂಡ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ ಬಂದಿದೆ ಅಂತ ನಾನು ಸೈಡಲ್ಲೇ ಪಿಕ್ ಅಟ್ಯಾಚ್ ಮಾಡ್ತೀನಿ. ಇವಾಗ ಈ ರೀತಿಯಾಗಿ ಕವರ್ ಮಾಡಿಸಿದ್ದೀನಿ. ಈ ರೀತಿಯಾಗಿ ಸ್ಲೀವ್ ಬಂದಿರೋದ್ರಿಂದ ಬಫ್ ಎಲ್ಲ ಏನು ಇಡೋದಕ್ಕಾಗೋದಿಲ್ಲ, ಅದಕ್ಕೆ ಹಿಂಗೆ ಸ್ಟಿಚ್ ಮಾಡಿದ್ದೀನಿ. ಇನ್ನು ಒಂದು ಸೈಡ್ ಮುಂದೆ ಫ್ರಂಟಿಗೆ ಅದೇ ಡಿಸೈನ್ನ ಕಂಟಿನ್ಯೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಇದು ಎಂಬ್ರಾಯ್ಡಿಂಗ್ ಬ್ಲೌಸು. ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಅದು ಬಿಟ್ಟರೆ ಇದು ನೆಕ್ಸ್ಟು ಇದು ಸೆಕೆಂಡು ಸ್ಯಾರಿ ಬ್ಲೌಸು. ಇದು ಬಂದ್ಬಿಟ್ಟು ಮುಂದೆ ಈ ರೀತಿಯಾಗಿ ಫ್ಲವರ್ ಡಿಸೈನಲ್ಲಿ ಲೀಫ್ ಥರ ಕೊಡಿಸಿರೋದು. ಈ ಬ್ಲೌಸ್ ಕೂಡ ಮಾಮೂಲಿಯಾಗಿ ಡಿಸೈನ್ ಮಾಡಿರೋದು, ತುಂಬ ಏನು ಗ್ರ್ಯಾಂಡಾಗಿ ಏನು ಸ್ಟಿಚ್ ಮಾಡಿಸಿಲ್ಲ. ಇನ್ನು ಶೇಪ್ ಬಂದ್ಬಿಟ್ಟು ಅದು ಸರ್ಕಲ್ ಇಟ್ಟಿದೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ಶೇಪ್ ಚೇಂಜ್ ಮಾಡಿ ಅಂತೇಳಿ ಶೇಪ್ನ ಮಾತ್ರ ಚೇಂಜ್ ಮಾಡಿಸಿದ್ದೀನಿ. ಡಿಸೈನ್ ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ. ಸ್ಯಾರಿ ಬಂದ್ಬಿಟ್ಟು ಲೈಟ್ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಬಂದ್ಬಿಟ್ಟು ನಿಮಗೆ ವೈಟ್ ಕಲರ್ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ, ಆದರೆ ಇದು ಯೆಲ್ಲೋ ಕಲರ್ ಇದೆ, ಲೈಟ್ ಕಲರು. ಇನ್ನು ಇದಕ್ಕೆ ಡೋರಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಡೋರಿ ಮಾಡಿದ್ನ ಆ ಸ್ಯಾರಿಗೆ ಅಷ್ಟೇನು ಚೆನ್ನಾಗಿ ಲುಕ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರದಲ್ಲಿ ಡೋರಿ ಮಾಡಿದ್ದೀನಿ. ಇನ್ನು ಇದಕ್ಕೆ ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ನ ಮಾಡಿಸಿದ್ದೀನಿ. ಸ್ಲೀವ್ಗೆ ಈ ಥರ ಡಿಸೈನ್ ಮಾಡಿಸಿ ಒಂದೊಂದು ಸಣ್ಣ ಸಣ್ಣ ಬುಟ್ಟಗಳನ್ನ ಕೊಡಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ಬುಟ್ಟ ಕೊಡಿಸೋದ್ರಿಂದ. ಇದು ಅವ್ರದ್ದು ಧಾರೆ ಮುಹೂರ್ತದ ಸ್ಯಾರಿ. ಇನ್ನು ಇದೇ ಸ್ಯಾರಿಗೆ ಅವರು ಬಫ್ ಇಡ್ಲಿಕ್ಕೆ ಏನು ಹೇಳಿರಲಿಲ್ಲ.
ಇನ್ನು ಬೇರೆ ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ, ಅದನ್ನು ಕೂಡ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನಿಮ್ಮ ಜೊತೆ. ಇದು ಕೂಡ ಎಂಬ್ರಾಯ್ಡಿಂಗ್ ಬ್ಲೌಸು, ಬಫಿಟ್ ಸ್ಟಿಚ್ ಮಾಡಿದ್ದೆ. ಈ ಬ್ಲೌಸ್ ಬಂದ್ಬಿಟ್ಟು ಬೋಟ್ ನೆಕ್ಕು, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಯಾರಿನಲ್ಲಿ ಅವ್ರೇನು ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಬೋಟ್ ನೆಕ್ ಸ್ಟಿಚ್ ಮಾಡಿದೆ ಬ್ಲೌಸ್ ಇದು. ಇನ್ನು ಒಂದು 2-3 ಬ್ಲೌಸ್ಗಳನ್ನ ಹಾಗೆ ಇಟ್ಬಿಟ್ಟು ಫೋಟೋ ತಗೊಂಡೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹುಳ್ಳಿಕಾಳನ್ನ ಮೊಳಕೆ ಕಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬದನೆಕಾಯಿ ಆಲೂಗಡ್ಡೆ ಕೂಡ ಹಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿ, ಈರುಳ್ಳಿ, ಸಾಂಬಾರ್ ಪುಡಿ, ಪುಟಾಣಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ, ಪ್ಯಾನಿಗೆ ಎಣ್ಣೆ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2 ಟೊಮೊಟೊ, ಮೀಡಿಯಮ್ ಸೈಜು 2 ಟೊಮೊಟೊನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಕಾಯಿ ತುರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ತುರಿದು ಕೂಡ ರೆಡಿ ಮಾಡಿ ಇಟ್ಕೋಬೋದು. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ಬೇಕಾದರೂ ಸಾಂಬಾರು ಮಾಡ್ಬೋದು, ಎಲ್ಲ ಹಸಿಯಾಗಿ ಹಾಗೆ ಮಿಕ್ಸಿಗೆ ಹಾಕಿ ರುಬ್ಬಿ ಕೂಡ ಸಾಂಬಾರು ಮಾಡ್ಬೋದು. 2 ಥರ ನಾನು ಯಾವಾಗಲೂ ಮಾಡ್ತೀನಿ. ನೋಡಿ, ಇದಕ್ಕೆ ಪುಟಾಣಿ ಕೂಡ ಹಾಕೊತಾ ಇದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಆರ್ಕೊಳಕ್ಕೆ ಬಿಡ್ತಾ ಇದ್ದೀನಿ ನಾನು ಒಂದು 2 ನಿಮಿಷ. ಇವಾಗ ನೋಡಿ, ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕೊಂಡಿದ್ದೀನಿ, ಹುಳಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ 2 ಹಾಕ್ಕೊಂಡು ಫಸ್ಟೇ ಎಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ವಾ ಒಗ್ಗರಣೆಯಲ್ಲಿ ಫ್ರೈ ಮಾಡಿ, ಅದನ್ನು ಕೂಡ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯ್ದ್ಮೇಲೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚಿಟಪಟ ಅಂತ ಅಂದಮೇಲೆ ಈರುಳ್ಳಿ ಹಾಕೊಂಡಿದ್ದೀನಿ. ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹುಳ್ಳಿಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಆ ಹುಳ್ಳಿಕಾಳನ್ನ ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಆಲ್ರೆಡಿ ರುಬ್ಬಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಮಿಕ್ಸಿ ಜಾರಲ್ಲಿ, ನೋಡಿ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊತಾ ಇದ್ದೀನಿ. ಈ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಇದ್ದೀನಿ, ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ. ಆಲ್ರೆಡಿ ನಾನು ತೋರಿಸಿದೆ ಅಲ್ವಾ, ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಅಂತ, ಅದನ್ನು ಕೂಡ ಹಾಕಿ ರುಚಿಗೆ ಸಾಕಷ್ಟು ಉಪ್ಪನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡು ಇವಾಗ ಆರ್ಕೊಂಡಿದೆ. ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರಿದೆ ಅಂತ. ತುಂಬ ಚೆನ್ನಾಗಾಗಿತ್ತು, ಅದಕ್ಕೆ ನಾನು ಮುದ್ದೆ ಅನ್ನ ಮಾಡಿದ್ದೆ. 2 ಕೂಡ ಒಂದು ದಿನದ ಬ್ಲಾಗ್ ಈ ರೀತಿಯಾಗಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ನನ್ನ ರೂಟೀನ್ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಳೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.